ಒಂದೆರಡು ತಿಂಗಳಿಂದ ನನಗೇನು ಕೆಲಸನೇ ಆಗದೇ ಇದ್ದಂಗೆ, ಒಬ್ಬರು ಬರದೇ ಇದ್ದಂಗೆ ಆ ಥರ ಎಲ್ಲ ಇತ್ತು. ಇಲ್ಲಿ ಬಂದು ಒಂದು 3 ಕಾಯಿ ಕಟ್ಕೊಂಡು ನಾನು ಹೋದೆ. ಒಬ್ಬರೇ ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನಗೆ ಕುತ್ಕೊಳೋಷ್ಟು ಟೈಮ್ ಇಲ್ಲ. ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಾಯಿರ್ತೀನಿ. ಇಲ್ಲಿ ಬಂದು ಒಂದು 15 ವಾರದಿಂದ ಬರ್ತಾ ಇದ್ದೀನಿ. ನಾನು 15 ವಾರದಿಂದ ಬಂದಾಗ ನನಗೆ ಸಲೂನ್ದು ತುಂಬ ಪ್ರಾಬ್ಲಮ್ ಇತ್ತು. ನನ್ನ ಬಿಸ್ನೆಸ್ ಪ್ರಾಬ್ಲಮ್ಮು. ಒಂದೆರಡು ತಿಂಗಳಿಂದ ನನಗೇನು ಕೆಲಸನೇ ಆಗದೇ ಇದ್ದಂಗೆ, ಒಬ್ಬರು ಬರದೇ ಇದ್ದಂಗೆ ಆ ಥರ ಎಲ್ಲ ಇತ್ತು. ಇಲ್ಲಿ ಬಂದು ಒಂದು 3 ಕಾಯಿ ಕಟ್ಕೊಂಡು ನಾನು ಹೋದೆ. 3 ಕಾಯಿ ಕಟ್ಕೊಂಡು ಹೋದ ನಂತರ ಒಬ್ಬೊಬ್ಬರೇ ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನಗೆ ಕುತ್ಕೊಳೋಷ್ಟು ಟೈಮ್ ಇಲ್ಲ. ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಾಯಿರ್ತೀನಿ. ಇಲ್ಲಿ ಬಂದ ಮೇಲೆ ಆ ಅಮ್ಮ ನನಗಷ್ಟು ತೋರಿಸಿದ್ದಾಳೆ. ನನ್ನ ಮನೆಯಲ್ಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಎಲ್ಲ ಒಂದೊಂದೇ ಎಲ್ಲ ಸಾಲ್ವ್ ಆಗ್ತಾ ಬಂತು. ಸೊ ನಾನು ಈ ದೇವ್ರನ್ನ ತುಂಬ ನಂಬಿದ್ದೀನಿ. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಇಷ್ಟಲ್ಲಿರೋರಿಗೆ ಜನಗಳಿಗಿಂತ ದೇವ್ರ ನಂಬ್ರಿ ಅಂತ ಹೇಳ್ತೀನಿ ನಾನು. ಅಷ್ಟೇ. ನಾನು ಅಲ್ಲಿ ಇಲ್ಲಿ ಹೋಗಿ ಇವ್ರಿಗೆ ಇದು ಮಾಡೋ ಬದಲು ದೇವ್ರನ್ನ ನಂಬ್ರಿ, ಕುಡ್ರಿಗೆ ಆದಷ್ಟು ದಾನ ಮಾಡಿರಿ. ಅದು ನಮ್ಮಿಂದ ಯಾವತ್ತೂ ಕಾಯುತ್ತೆ. ಈ ದೇವಸ್ಥಾನದಲ್ಲಿ ಏನು ಇಷ್ಟ ನಿಮಗೆ ಜಾಸ್ತಿ? ನನಗೆ ಈ ದೇವಸ್ಥಾನದಲ್ಲಿ ತುಂಬ ಅಮ್ಮ ಇಷ್ಟ. ಅಂದರೆ ಈಗ ಕಾಯಿ ಎಷ್ಟು ವಾರದಿಂದ ಕಟ್ತಾ ಇದ್ದೀನಿ? ನಾನು 15 ವಾರದಿಂದ ಕಟ್ತಾ ಇದ್ದೀನಿ. ಒಂದು ನನ್ನ ಬಿಸ್ನೆಸ್ಗೆ ಅಂತೇಳ್ಬಿಟ್ಟು 9 ವಾರ ಕಟ್ಟಿದೆ. ನನ್ನ ಬಿಸ್ನೆಸ್ ಆಯಿತು. ಈಗ ಮತ್ತೆ ನಾನು ಬೇರೆ ಕಟ್ತಾ ಇದ್ದೀನಿ ನನ್ನ ಮನೆ ಫ್ಯಾಮ್ಲಿಗೆ ಅಂತ. ಅದು ಕೂಡ ನನಗೆ ಸಾಲ್ವ್ ಆಗಿದೆ. ನಾನು ಯೂಟ್ಯೂಬಲ್ಲಿ ನೋಡಿ ಬಂದೆ. ದೇವಸ್ಥಾನ ಬಗ್ಗೆ ಹೇಳೋದಂತಾದರೆ ನಮ್ಮ ಕಷ್ಟಕ್ಕೆಲ್ಲ ಇಲ್ಲೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಎಷ್ಟೇ ಕಷ್ಟ ಇದ್ರೂ ಮನುಷ್ಯರ ಹತ್ರ ಹೇಳಿದ್ರೆ ಆಡ್ಕೊತಾರೆ. ದೇವ್ರ ಹತ್ರ ಬಂದು ಹೇಳ್ಕೊಂಡ್ರೆ ನಮಗೆ ಫಲ ಸಿಗುತ್ತೆ. ಅಷ್ಟೇ. ನಮ್ಗೊಂದೇ ವರ್ಕ್ ಒಳ್ಳೇದಾಯ್ತಪ್ಪ. ತುಂಬ ನಂಬಿಕೆ, ಶಕ್ತಿ ಐತೆ. ಇವತ್ತು ಇದು ಕಟ್ಟಿದ್ವಿ, ಪೂಜೆ ಕಟ್ಟಿದ್ವಿ. ಆಯಿತು, ಪೂಜೆವರೆಗೂ ಹೋಗಿದ್ವಿ. ನನ್ನ ತಂಗಿ ಸುತ್ತಾ ಇದ್ದಾಳೆ. ಅವಳು ನನ್ನ ತಂಗಿ ಅವಳಿಗೆ ಮಗ MBS ಮಾಡ್ತಾಯಿದ್ದಾನೆ. ಅವನಿಗೆ ಸುತ್ತಾ ಇದ್ದಾಳೆ. ಅವನಿಗೆ ಆಯ್ತು, ಇನ್ನು 1 ವರ್ಷ ಇದೆ. ಇನ್ನು 1 ವರ್ಷ ಇಲ್ಲ, ಅವನಂತೂ ಈ ಸರಿ ಬರೀಬೇಕಷ್ಟೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಎಲ್ಲ ಅಂದರೆ ಅದು ನಂಬಿಕೆ ಇದೆಯಪ್ಪ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಹರಕೆ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಂದು ಕಾಯಿ ಕಟ್ಟಿದ್ದೀವಿ. ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಾಯಿನ ಅಂಟಿಸಿದ್ರೆ ಬೇಡ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕಾಯಿನ ಅಂಟಿಸಿದೆ, ಅಂಟ್ಕೊಂತು. ಖುಷಿ. ಇಲ್ಲಿ ಕಾಯಿ ಕಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂದ್ಬಿಟ್ಟು. ನಾನವ್ರಿಗೆ ಬರಬೇಕು, ಒಳ್ಳೇದಾಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಒಳ್ಳೇದಾಗುತ್ತೆ ಅಂತ. ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತಂತೆ. ವಿಗ್ರಹ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇರೋದು, ಫಸ್ಟ್ ಇರೋದು ಅನಿಸುತ್ತೆ. ತುಂಬ ಖುಷಿ ಆಯಿತು.